ಬೆಂಗಳೂರಿನವರಿಗೊಂದು ಬ್ಯಾಡ್ ನ್ಯೂಸ್ ಇದೆ. ಏನಂತಂದರೆ, ರ್ಯಾಪಿಡೋ ಅಪ್ಲಿಕೇಶನ್ಗಳಲ್ಲಿ ಬೈಕ್ ಸರ್ವೀಸನ್ನು ತೆಗೆದುಹಾಕಿದ್ದಾರೆ. ಲಕ್ಷಾಂತರ ಜನ ರ್ಯಾಪಿಡೋ ಮೇಲೆ ಅವಲಂಬನೆ ಆಗಿದ್ದರು. ಆದರೆ ಕೋರ್ಟ್ನ ನಿರ್ದೇಶನ ಮೇಲೆಗೆ ನಿಲ್ಲಿಸಿದ್ದಾರೆ. ಇದೊಂದು ದುರ್ದೈವ ಅಂತಲೇ ಹೇಳ್ಬೋದು. ಇಷ್ಟು ಸ್ಪೀಡ್ ಲಿಮಿಟಲ್ಲಿ ಇರಬೇಕು, ಈ ಥರ ಏನಾದರೂ ಗೈಡ್ಲೈನ್ಸ್ ಕೊಡ್ಬೋದಿತ್ತು. ಯಾವುದೇ ಗೈಡ್ಲೈನ್ಸ್ ಕೊಡದೆ ರ್ಯಾಪಿಡೋವನ್ನು, ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಿದ್ದು ಖಂಡಿತವಾಗಿಯೂ ತಪ್ಪು. ಯಾಕಂದರೆ ನನ್ನ ಫ್ರೆಂಡ್ಸ್ಗಳೇ ತುಂಬ ಜನ ರ್ಯಾಪಿಡೋವನ್ನು ಓಡಿಸ್ತಾ ಇದ್ದಾರೆ. ಮತ್ತು ಬೆಂಗಳೂರಿನ ಟ್ರಾಫಿಕ್ ಇದರಲ್ಲಿ ಸ್ವಲ್ಪ ಬೇಗ ಹೋಗ್ಲಿಕ್ಕಾಗೋದು ಅಂತಂದರೆ ಬೈಕ್ ಟ್ಯಾಕ್ಸಿಯಲ್ಲೇ. ಆಟೋಗಳಲ್ಲಿ ಇದರಲ್ಲೆಲ್ಲ ತುಂಬ ಲೇಟ್ ಆಗುತ್ತೆ. ಆ್ಯಂಡ್ ನೀವು ಹೇಳ್ಬೋದು ಆಟೋದವರಿಗೆ ಲಾಸ್ ಆಗ್ತಾ ಇದೆ, ಆಟೋದವರು ಕಷ್ಟ ಅನುಭವಿಸ್ತಾರೆ ಅಂತ. ಖಂಡಿತವಾಗಿಯೂ ಇಲ್ಲ. ಮೊದಲಿಗೆ ನಾನು ಹೇಳ್ತಾ ಇರೋದು, ನೀವು ಹೇಗೆ ರ್ಯಾಪಿಡೋವನ್ನು ನೀವು ನಿಷೇಧ ಮಾಡ್ತೀರಿ, ಹಾಗೆ ಕರ್ನಾಟಕದಲ್ಲಿ ಕನ್ನಡ ಬರುವವರಿಗೆ ಮಾತ್ರ ಆಟೋದ ಲೈಸೆನ್ಸ್ ಕೊಡಿ, ಆಯಿತಾ? ಎಷ್ಟು ಬೆಂಗಳೂರಲ್ಲಿ ತಮಿಳಿಯನ್ಸ್ ಆಟೋ ಓಡಿಸ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತು. ಅವರಿಂದ ನಾನೇ ಪ್ರತ್ಯಕ್ಷವಾಗಿ ಕಿರಿಕಿರಿಯನ್ನು ಅನುಭವಿಸಿದ್ದೇನೆ. ತುಂಬ ಜನ ಈ ಆಟೋಗಳನ್ನು ಪರ್ಚೇಸ್ ಮಾಡೋದು, ರೆಂಟಿಗೆ ಕೊಡೋದು, ಅದು ಬೇರೆ ರಾಜ್ಯದವರಿಗೆ. ಅವರ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಏನೂ ಚೆಕ್ ಮಾಡಲ್ಲ. ಸೊ ಇದರ ಬಗ್ಗೆ ಒಂದು ಸ್ವಲ್ಪ ಕ್ರಮ ಕೈಗೊಂಡ್ರೆ ಆಟೋಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆಟೋಗಳ ಸಂಖ್ಯೆ ಕಡಿಮೆ ಆದಾಗ ನಿಮಗೆ ಆಟೋಗಳಲ್ಲಿ ಹೆಚ್ಚಿನ ಬಾಡಿಗೆಗಳು ಸಿಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಅಂತಂದರೆ, ಒಂದು ಬೈಕ್ ಟ್ಯಾಕ್ಸಿಗಳಿಗೆ ಲೀಗಲ್ ಪರ್ಮಿಟ್ ಕೊಡಬೇಕು, ಗೈಡ್ಲೈನ್ಸ್ ಕೊಡಬೇಕು. ಇಷ್ಟು ಸ್ಪೀಡ್ ಅಂತ ಬೇಕಿದ್ರೆ ಕೊಡಲಿ, ಏನು ತೊಂದರೆ ಇಲ್ಲ. ಆದರೆ ಏಕಾಏಕಿ ನಿಲ್ಲಿಸೋದು ತಪ್ಪು. ಆ್ಯಂಡ್ ಇನ್ನೊಂದು, ಆಟೋ ಚಾಲಕರು ಯಾರಿದ್ದಾರೆ ಅವರಿಗೆ, ಕರ್ನಾಟಕದಲ್ಲಿ ಇರುವವರಿಗೆ ಮೊದಲ ಆದ್ಯತೆ ಕೊಡಬೇಕು. ಮೊದಲ ಆದ್ಯತೆ ಅಲ್ಲ, ಸಂಪೂರ್ಣ ಆದ್ಯತೆ ಕರ್ನಾಟಕದಲ್ಲಿ ಯಾರು ನಿಲ್ಲಿಸಿರ್ತಾರೆ, ಜೊತೆಗೆ ಕನ್ನಡ ಯಾರಿಗೆ ಬರುತ್ತೆ ಅವರಿಗೆ ಕೊಡಬೇಕು. ರ್ಯಾಪಿಡೋ ಅಲ್ಲಿ ಬೇರೆ ರಾಜ್ಯದವರು ಇಲ್ಲ ಅಂತ ಕೇಳ್ಬೋದು, ಬಟ್ ತುಂಬ ಕಡಿಮೆ. ನಾನು ಗಮನಿಸಿದ ಹಾಗೆ ರ್ಯಾಪಿಡೋ ಅಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಬೇರೆ ರಾಜ್ಯದವರು. ನಮ್ಮ ಕನ್ನಡದವರೇ ರ್ಯಾಪಿಡೋದಲ್ಲಿ ಜಾಸ್ತಿ ಇದ್ದಾರೆ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.